ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವೀಸ್. ಬನ್ನಿ ಈ ಒಂದು ಲಿಸ್ಟಲ್ಲಿ ಯಾವ್ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ. ಹಾಗೆ ಈ ಒಂದು ಅಪ್ಡೇಟ್ 2024ರವರೆಗೆ ಮಾತ್ರ ಇರುತ್ತೆ. ಟಾಪ್ 15ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ನಿರ್ದೇಶಿಸಿ ನಟಿಸಿದಂಥ ಸಿನಿಮಾ ಯುಐ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಶ್ರೀಕಾಂತ್ ಕೆಪಿ ಮತ್ತು ಜಿ ಮನೋಹರನ್ ಅವರು. ಬರೋಬ್ಬರಿ 50 ಕೋಟಿ ಬಜೆಟಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 55 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಸ್ಟಿಲ್ ಥಿಯೇಟರಲ್ಲಿ ರನ್ನಿಂಗ್ ಆಗ್ತಿದೆ. ಈ ಸಿನಿಮಾಗೆ 7.5 IMDb ರೇಟಿಂಗ್ ಇದೆ. ಟಾಪ್ 14ನಲ್ಲಿ ದಿ ವಿಲ್ಲನ್. ಇದು ಮಲ್ಟಿಸ್ಟಾರ್ ಸಿನಿಮಾ. ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಮತ್ತು ಕಿಚ್ಚ ಸುದೀಪ್ ಅವರ ನಟನೆಯಲ್ಲಿ ಮೂಡಿ ಬಂದಂಥ ಸಿನಿಮಾ. ಈ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶಿಸಿದ್ದಾರೆ ಮತ್ತು ಈ ಸಿನಿಮಾಗೆ ಬಂಡವಾಳ ಹೂಡಿರೋದು CR ಮನೋಹರ್ ಅವರು. ಬರೋಬ್ಬರಿ 45 ಕೋಟಿಯಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 60 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ. ಈ ಸಿನಿಮಾಗೆ 4.9 IMDb ರೇಟಿಂಗ್ ಇದೆ. ಟಾಪ್ 13ನಲ್ಲಿ ರಕ್ಷಿತ್ ಶೆಟ್ಟಿ ಅವರ ಅವನೇ ಶ್ರೀಮನ್ನಾರಾಯಣ ಸಿನಿಮಾ. ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಕತೆ ಬರೆದು ನಟಿಸಿದಂಥ ಸಿನಿಮಾ. ಇದನ್ನ ಸಚಿನ್ ಬಿ ರವಿ ಅವರು ನಿರ್ದೇಶಿಸಿದ್ದಾರೆ. ಸುಮಾರು 20 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 70 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿದೆ. ಈ ಸಿನಿಮಾಗೆ 7.7 IMDb ರೇಟಿಂಗ್ ಇದೆ. ಟಾಪ್ 12 ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ. ಇದನ್ನ ತರುಣ್ ಸುಧೀರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಉಮಾಪತಿ ಶ್ರೀನಿವಾಸ್ ಗೌಡ. ಬರೋಬ್ಬರಿ 40 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 75ರಿಂದ 80 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾಗೆ 5.9 IMDb ರೇಟಿಂಗ್ ಇದೆ. ಟಾಪ್ 11ನಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇಂಡಸ್ಟ್ರಿ ಹಿಟ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ. ಇದು 2006ರಲ್ಲಿ ರಿಲೀಸ್ ಆಗಿದೆ. ಇದನ್ನ ಯುವರಾಜ್ ಭಟ್ ಅವರು ನಿರ್ದೇಶಿಸಿದ್ದಾರೆ. ಹಾಗೆ ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಇ ಕೃಷ್ಣ ಅವರು. ಕೇವಲ 70 ಲಕ್ಷ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 75 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ 8.4 IMDb ರೇಟಿಂಗ್ ಇದೆ. ಟಾಪ್ 10ನಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಸಿನಿಮಾ. ಈ ಸಿನಿಮಾ ಮುಂಗಾರು ಮಳೆ ಕಲೆಕ್ಷನ್ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ. ಇದನ್ನ ಸಂತೋಷ್ ಆನಂದರಂ ಅವರು ನಿರ್ದೇಶಿಸಿದ್ದಾರೆ. ಹಾಗೆ ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಹೊಂಬಾಳೆ ಫಿಲಮ್ಸ್ ಅವರು. ಸುಮಾರು 20 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 75 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ. ಈ ಸಿನಿಮಾಗೆ 7.9 IMDb ರೇಟಿಂಗ್ ಇದೆ. ಟಾಪ್ 9ನಲ್ಲಿ ಕಿಚ್ಚ ಸುದೀಪ್ ಅವರ ರೀಸೆಂಟ್ ಆಗಿ ರಿಲೀಸ್ ಆದ ಮ್ಯಾಕ್ಸ್ ಸಿನಿಮಾ. ಇದನ್ನ ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬರೋಬ್ಬರಿ 50 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 75 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಹಾಗೆ ಈ ಸಿನಿಮಾ ಇನ್ನೂ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಿದೆ. ಹಾಗೆ ಈ ಸಿನಿಮಾಗೆ 7.7 IMDb ರೇಟಿಂಗ್ ಇದೆ. ಟಾಪ್ 8 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ. ಇದನ್ನ ನಾಗಣ್ಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಮುನಿರತ್ನ ಅವರು. ಬರೋಬ್ಬರಿ 65 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 100 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ. ಈ ಸಿನಿಮಾಗೆ IMDbಯಲ್ಲಿ 6.2 ರೇಟಿಂಗ್ ಇದೆ. ಟಾಪ್ 7ನಲ್ಲಿ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ. ಇದನ್ನ ತರುಣ್ ಸುಧೀರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ರಾಕ್ಲೈನ್ ವೆಂಕಟೇಶ್ ಅವರು. ಬರೋಬ್ಬರಿ 45 ಕೋಟಿಯಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 105 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ. ಈ ಸಿನಿಮಾಗೆ 7.3 IMDb ರೇಟಿಂಗ್ ಇದೆ. ಟಾಪ್ 6 ರಕ್ಷಿತ್ ಶೆಟ್ಟಿ ಅವರೇ ಪ್ರೊಡ್ಯೂಸ್ ಮಾಡಿ ನಟಿಸಿದಂಥ ಸಿನಿಮಾ 777 ಚಾರ್ಲಿ. ಇದನ್ನ ಕಿರಣ್ ರಾಜ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 20 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 110 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ. ಈ ಸಿನಿಮಾಗೆ 8.7 IMDb ರೇಟಿಂಗ್ ಇದೆ. ಟಾಪ್ 5 ಮತ್ತೊಮ್ಮೆ ಇಂಡಸ್ಟ್ರಿ ಹಿಟ್ ಕೊಟ್ಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಸಿನಿಮಾ. ಇದನ್ನ ಚೇತನ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಕಿಶೋರ್ ಪತ್ತಿಕೊಂಡ. ಬರೋಬ್ಬರಿ 50 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 150 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ IMDbಯಲ್ಲಿ 7.3 ರೇಟಿಂಗ್ ಇದೆ. ಟಾಪ್ 4 ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾ. ಇದನ್ನ ಅನೂಪ್ ಭಂಡಾರಿ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಜಾಕ್ ಮಂಜು ಅವರು. ಸುಮಾರು 95 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 200 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ 6.9 IMDb ರೇಟಿಂಗ್ ಇದೆ. ಟಾಪ್ 3 ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 1. ಇದನ್ನ ಪ್ರಶಾಂತ್ ನೀಲ್ ಅವರು ನಿರ್ದೇಶಿಸಿದ್ದಾರೆ. ಹಾಗೆ ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಹೊಂಬಾಳೆ ಫಿಲಮ್ಸ್ ಅವರು. ಬರೋಬ್ಬರಿ 80 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 250 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ IMDbಯಲ್ಲಿ 8.2 ರೇಟಿಂಗ್ ಇದೆ. ಟಾಪ್ 2 ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರೇ ನಿರ್ದೇಶಿಸಿ ನಟಿಸಿದಂಥ ಸಿನಿಮಾ ಕಾಂತಾರ. ಇದಕ್ಕೆ ಬಂಡವಾಳ ಹೂಡಿರೋದು ಹೊಂಬಾಳೆ ಫಿಲಮ್ಸ್ ಅವರು. ಕೇವಲ 15 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 450 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ 8.2 IMDb ರೇಟಿಂಗ್ ಇದೆ. ಟಾಪ್ 1 ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಡಸ್ಟ್ರಿ ಹಿಟ್ ಕೊಟ್ಟಂತಹ ಸಿನಿಮಾ KGF ಚಾಪ್ಟರ್ 2. ಇದನ್ನ ಪ್ರಶಾಂತ್ ನೀಲ್ ಅವರು ನಿರ್ದೇಶಿಸಿದ್ದಾರೆ.
ಹಾಗೆ ಈ ಸಿನಿಮಾಗೆ ಬಂಡವಾಳ ಹೂಡಿರೋದು ಒಂಬಾಳೆ ಫಿಲಮ್ಸ್ ಅವರು. ಬರೋಬ್ಬರಿ 100 ಕೋಟಿ ಬಜೆಟಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ 1250 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಈ ಸಿನಿಮಾಗೆ 8.2 IMDb ರೇಟಿಂಗ್ ಇದೆ. ಸೊ ಇದಾಗಿತ್ತು ಆಲ್ ಟೈಮ್ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವೀಸ್ ಲಿಸ್ಟಲ್ಲಿ ಬರುವಂತಹ ಸಿನಿಮಾಗಳು. ಇನ್ನು ನಿಮಗೆ ಯಾವ ಸಿನಿಮಾ ಇಷ್ಟ ಆಯಿತು ಅಂತ ಕೆಳಗಡೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ.